ಯಾಕೆ ಯಾಕೆ ಎಡಗಂಡ್ ನಿಂಗೆ ಅದರ್ತೈತೆ ರಾತ್ರಿ ಕರೇ ಬೆಕ್ ಬೇರೆ ಬಂದಿದ್ ಕನ್ಸಲ್ಲಿ ಪಿಟ್ಕೆ ರಂಗ ಏನ್ ಕಾದಾಯ್ತೋ ಏನ್ ವಕ್ರತೈತೋ ಎಲ್ಲ ನಿನ್ಗೆ ಬಿಟ್ಟಿದೀನಿ. ಅಯ್ಯಯ್ಯೋ ಎಂತ ಕೆಟ್ಟು ಊರೋ ಇದು, ಎಷ್ಟು ಬೇಗ ಬಂದ್ರು ದಾರಿನೇ ಸಾಗಲ್ಲ. ಯಾರು? ಹಲೋ, ಈ ಕಡೆಯಿಂದ ಬುಕ್ಕಾಪಟ್ಟಣದ ಸಿಕ್ಕಿರಯ್ಯ ಮಾತಾಡೋದು. ಆ ಕಡೆಯಿಂದ ಯಾರು? ಏನ ನಿಮ್ಮಪ್ಪನ ಹೆಣ ಸುಡಕ್ಕೆ 100 ಮನ ಸೌದೆ ಬೇಕಾ? ಫೋನ್ ಹೇಳ. ಕರೇ ಬೇಕು ಬಂದೇನಾ? ಬಾರ 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 ಬಂದ ನೀನ್ ಅಳಿಯ. ಅಲ್ಲೇ ಗೂಟ ಹೊಡ್ಕೊಂಡು ಕೂತಿದ್ಯಲ್ಲ. ಬಂದ್ಬಿಟ್ರೆ ಅಳಿ ಅಂದ್ರೆ ಅಜ್ಜಿ. ಅಯ್ಯೋ ನನ್ ಚಿನ್ನ, ನನ್ ಬಂಗಾರ. ಏನ್ ಪೋಸ್ ಕೊಡ್ಕೊಂಡು ನಿಂತ್ಕೊಂಡಿದ್ಯಾ? ಎತ್ತ ಲಗೇಜು? ಅಯ್ಯೋ ನಿಮ್ದೊಳ್ಳೆ. ಓ ಅಂದ್ರೆ ನಾಳೆ ಬರ್ತೀನಿ ಅಂದಿದ್ರಲ್ಲಪ್ಪ. ದುಡ್ಡಿರಯ್ಯ ಬರ ಇದೆ. ಅಯ್ಯೋ ಅಯ್ಯೋ ಅಯ್ಯೋ. ಅತ್ತೆ ಗಾಡಿ ಊರೆಲ್ಲ ತಿರ್ಗಾಡ್ಕೊಂಡಿದ್ದು, ಯಾವ್ದಾರು ಲಾಡ್ಜಲ್ಲಿ ಮಲಗಿದ್ದು, ನಾಳೆನೆ ಬರೋಣ. ಅತ್ತ ಗಾಡಿ ಅಳಿ ಅಂದ್ರೆ ನನ್ನ ಉದ್ದೇಶ ಅದಲ್ಲಪ್ಪ. ಓಹೋ, ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಒಬ್ಬ ಅಳಿಯನಾಗಿ ಈ ಮನೆಯಲ್ಲಿ ಸಿಗ್ಬೇಕಾಗಿರೋ ಯಾವ ಮರ್ಯಾದೆನೂ ನನಗೆ ಸಿಕ್ಕಿಲ್ಲ. ಹಳೇದ್ ಯಾವ್ದು ನಾನು ಮರ್ತಿಲ್ಲ. ಅದಕ್ಕೆ ನಿಮ್ ಮಗಳನ್ನ ಇಲ್ಲೇ ಬಿಸಾಕೆ. ನೀನ್ ಬರ, ನಾನು ಹೋಗ್ತಾ ಇದ್ದೀನಿ. ನನ್ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅತ್ತಲೇ ಅತ್ತ ಅತ್ತ ಅತ್ತ. ಕಾಗೆ ಹೇಳ್ತೀನ, ಕಾಗೆಗೆ ಏನ್ ಸಿಗದಿದ್ಯೋ ಏನೋ. ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು. ನನ್ನನ್ನು ಅವಮಾನ ಮಾಡಕ್ಕೆ ಅಂತಾನೆ ಆ ಕಾಗೆನ ಮುಂಚೆನೆ ರೆಡಿ ಮಾಡಿದ್ಯಾ? ಬಮದೆ ಏನಂತ ಮಾತಾಡ್ತೀಯ ಬಮದ? ಕಾಗೆ ಟ್ರೈನಿಂಗ್ ಕೊಡಕ್ಕಾಗತ್ತಾ? ನಮ್ದು ಸರ್ಕಸ್ ವಂಶನ. ಕಾಗೆ ಬುದ್ಧಿನೇ ಅಷ್ಟು. ಆ ಕಾಗೆ ಬುದ್ಧಿನೇ ಅಷ್ಟು ಅಂದ್ರೆ ಬೇಕು ಅಂತ ನನ್ ಮೇಲೆ ಕಾಕ ಮಾಡ್ಬಿಡ್ತಾ? ಹಂಗ್ ಮಾಡೋದಾದ್ರೆ ನಿನ್ ತಲೆ ಮೇಲೆ ಮಾಡ್ಬೇಕಿತ್ತು, ನಿಮ್ ಅಮ್ಮನ್ ತಲೆ ಮೇಲೆ ಮಾಡ್ಬೇಕಿತ್ತು, ಈ ಕಾರ್ ಮೇಲೆ ಮಾಡ್ಬೇಕಿತ್ತು, ಡ್ರೈವರ್ ಮೇಲೆ ಮಾಡ್ಬೇಕಿತ್ತು. ಅಲ್ಲ ಬರ್ತಾವಲ್ಲ ಹುಡ್ಗ, ಯಾಕೆ ಆ ಹುಡ್ಗನ ಮೇಲೆ ಮಾಡ್ಬೇಕಿತ್ತು, ನನ್ನ ಮೇಲೆ ಯಾಕೆ ಮಾಡ್ಬೇಕಾಗಿತ್ತು? ಏನು ಆಯ್ತು ಬನ್ನಿ, ರೇಷ್ಮೆ ಬಲ್ಸ್ಕೊಡ್ತೀನಿ. ಬಿಟ್ಬೇಡ ನನ್ನ, ನಾನು ಈ ಶರ್ಟ್ ಬಿಚ್ಚಲ್ಲ. ನಾನು ನಾಳೆ ದೇಶನೇ ಮಾಡ್ತಿಲ್ಲ. ಬಿಟ್ಬೇಡ ನನ್ನ. ಹಾವಿಗೆ 12 ವರ್ಷ ದೇಶ, ನನಗೆ 24 ವರ್ಷ ದೇಶ. ಇದನ್ನು ಮರಿತೀನ? ಇದನ್ನ ಏನ್ ಸರ್ ಅದು ದ್ವೇಷ ಗೀಷ ಅಂತಿದ್ದೀರಾ? ನೀವ್ಯಾರ್ರಿ? ಇನ್ನೇನ್ಸರಿ? ಗಜರಾಜನ್ ಶತ್ರು. ಹೌದಾ? ನೀನು ಇವನಿಗೆ ಶತ್ರು ಅಂದ್ಮೇಲೆ ನನಗೆ ಮಿತ್ರ. ಮಿತ್ರ ಮಿತ್ರ ನಿನಗೆ ನನ್ನ ವಿಷಯ ಹೇಳು. ಈ ವಯ್ಯ ಏನ್ ಮಾಡ್ದ ಗೊತ್ತಾ? ಅವ್ರ ತಂಗಿನ ಮದ್ವಾಗಕ್ ಮುಂಚೆ ಹೋಂಡಾ ಗಾಡಿ ಕೊಡ್ತೀನಿ ಅಂತ ಹೇಳ್ದ. ಆದ್ರೆ ಮದ್ವೆ ಆದ್ಮೇಲೆ ಹೋಂಡಾ ಸೈಕಲ್ ಕೊಡಿಸ್ದ. ಇದು ಅನ್ಯಾಯ ಅಲ್ವಾ? ಮೋಸ ಅಲ್ವಾ? ಕೇಳು, ಮಹಾ ದ್ರೋಹ ಇದು, ದ್ರೋಹ. ಅದಕ್ಕೆ ಈ ಮದುವೆ ನಾನು ಇರ್ತಾ ಇದ್ದೀನಿ. ಚಿಕ್ವೀರ ಏನ ತಪ್ಪ ಬಿಡು, ಕ್ಷಮಿಸೋ. ನಿನ್ ಮದುವೆ ಕೊಡ್ತೀನಂತ ಇವಾಗ ಹೊಂಡ ಬೈಕೆ ಕೊಡ್ತೀನಿ ಬಾ. ನೋಡ್ದ, ಗಾಡಿ ಕೊಡ್ಸು ಅಂದ್ರೆ ಬೈಕ್ ಕೊಡ್ತೀನಿ ಅಂತ ಹೇಳ್ತಾವನೆ. ಲೇ ಬೈಕ್ ಅಂದ್ರೆ ಗಾಡಿ ಕಣಲೇ. ನಾನ್ ನಂಬಲ್ಲ. ಕೊಡ್ತೀನಪ್ಪ. ನಾನ್ ನಂಬಲ್ಲ. ನಾನು ನಂಬಲ್ಲ. ಮಿಸ್ಟರ್ ಗಜರಾಜ, ನಿಮ್ ಪ್ಲಾನ್ ಏನು ಅಂತ ನನ್ಗೆ ಅರ್ಥ ಆಯ್ತು. ಪ್ಲಾನಾ? ಏನದು? ಏನ್ ಫ್ರೆಂಡ್ಶಿಪ್ ಅಲ್ಲಿ ನಿಮ್ ಹೆಗ್ಲ ಮೇಲೆ ಕೈ ಹಾಕ್ಲಾ? ಯು ಆರ್ ಮೈ ಮಿತ್ರ. ಹೆಂಗ್ ಬೇಕಾದ್ರೆ ಹಾಕೊಳ್ಳಿ. ಸ್ವಲ್ಪ ಕಾಗೆ ಕಾಕ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳಿ. ಥ್ಯಾಂಕ್ಸ್ ಮಿತ್ರ. ಸ್ವಲ್ಪ ಯೋಚನೆ ಮಾಡು. ಸೈಕಲ್ ಒಳ್ಳೇದಾ ಬೈಕ್ ಒಳ್ಳೇದಾ? ಯಾಕೆ? ಸೈಕಲ್ ಆದ್ರೆ ಪಂಚರ್ ಆದಾಗ ಪಂಚರ್ ಹಾಕ್ಸಿ ಓಸಿ ಗಾಳಿ ಹೊಡಿಸ್ಬೋದು. ಅದೇ ಬೈಕ್ ಆದ್ರೆ ದಿನಕ್ಕೆ 100 ರೂಪಾಯಿ ಪೆಟ್ರೋಲ್, ತಿಂಗಳಿಗೆ 3,000 ರೂಪಾಯಿ, 1 ವರ್ಷಕ್ಕೆ 36,000 ರೂಪಾಯಿ, 10 ವರ್ಷಕ್ಕೆ 3,60,000 ರೂಪಾಯಿ. ಅಯ್ಯೋ, 100 ವರ್ಷಕ್ಕೆ 3,60,00,000 ಬದುಕಿದೆ. ಇನ್ನೂ ಹೇಳ್ತೀನಿ, ಸೈಕಲ್ ಆದ್ರೆ ಓಡಿಸಿ ಒಳ್ಳೆ ಎಕ್ಸರ್ಸೈಸು. ಅದೇ ಬೈಕ್ ಆದ್ರೆ ಬೈಕ್ ಓಡಿಸಿ ಎಕ್ಸರ್ಸೈಸ್ ಮಾಡಕ್ಕಾಗದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಆ ಕೊಲೆಸ್ಟ್ರಾಲ್ ಹಾರ್ಟ್ ಒಳಗೋಗಿ ಹಾರ್ಟ್ ಬ್ಲಾಸ್ಟ್ ಆಗಿ ನನಗೆ ಬೈಕ್ ಬಿಡ, ಏನಿ ಬಿಡ. ಈಗ ಯೋಚನೆ ಮಾಡು, ನಿಮ್ ಭಾವ ನಿನ್ಗೋಸ್ಕರ ಎಷ್ಟು ಒಳ್ಳೆ ಕೆಲಸ ಮಾಡಿದಾರೆ ಅಂತ. ಸೈಕಲ್ ಕೊಡ್ಸ್ಬಿಟ್ಟು ಹಂಗಂತೀಯ? ಏನೋ ಚಿಕ್ಕಿರ ತಿರ್ಗಾ ನಿನ್ ಸಮಸ್ಯೆ ಏನೋ. ನನ್ನ ದಯವಿಟ್ಟು ಕ್ಷಮಿಸ್ಬಿಟ್ಟು. ನಿನ್ನ ಸೈಕಲ್ ಅಂತ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಿನ್ನ ತುಂಬಾ ನೋಯಿಸ್ಬಿಟ್ಟೆ ಬಾವ. ಸೈಕಲ್ ಆರೋಗ್ಯ ಸಂಕೇತ ಕಣಲೆ. ನಿನ್ನ ಇದಕ್ಕೆ ಪ್ರಾಯಶ್ಚಿತವಾಗಿ ನನ್ನ ಸೊಸೆ ಮದುವೆನ ನಾನೇ ಮುಂದೆ ನಿಂತು ನಿನ್ ಕೈಲಿ ಮಾಡ್ತೀನಿ ಬಾವ, ಮಾಡ್ತೀನಿ. ಓಕೆನಾ?